ಎವ್ರಿವನ್, ಈ ವಿಡಿಯೋದಲ್ಲಿ ನೋಡ್ರಿ SSC GD ಕ್ವಶನ್ ಪೇಪರ್ಸ್ ಗಳನ್ನ ನಾವು ಕಂಟಿನ್ಯೂ ಮಾಡೋಣ. ಆಮೇಲೆ ಎಜುಕೇಟಿವ್ ಅವ್ರು ಕೇಳಿರುವಂತಹ ಪ್ರೀವಿಯಸ್ ಕ್ವಶನ್ಸ್ ಗಳು ಇದರಲ್ಲಿ ಇನ್ವಾಲ್ವ್ ಆಗಿದಾವ. ಅದ್ರ ಜೊತೆಗೆ ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. SSC GD ಕನ್ನಡ ಅಂತಂದ ಹೇಳಿ ಒಂದು ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ. ಅದ್ರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನ ಜಾಯ್ನ್ ಆಗ್ರಿ. ಶೇರ್ ಮಾಡ್ರು ಎಲ್ರಿಗೂ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಡೈರೆಕ್ಟ್ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ದಿಲ್ವಾರ ಜೈನ್ ದೇವಾಲಯಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತಾವ ಅಂತಂದ ಹೇಳಿ. ದಿಲ್ವಾರ ಜೈನ್ ದೇವಾಲಯಗಳು ಎಲ್ಲ ಜೈನ ಮತಕ್ಕೆ ಸಂಬಂಧಪಟ್ಟಂತಹ ದೇವಾಲಯಗಳಾಗಿದಾವ. ಸೊ ಇಲ್ಲಿ ನೀವು ನೋಡಿರ್ಬಹುದು ಇಮೇಜ್ ಅನ್ನ. ಇವೆಲ್ಲ ಎಲ್ಲಿ ಬರ್ತಾವ ಅಂತಂದ ಹೇಳಿದ್ರ ಯಾವ ರಾಜ್ಯದಲ್ಲಿ? ರಾಜಸ್ಥಾನದೊಳಗಡೆ ಬರ್ತಾವ. ಎಲ್ಲಿ ಬರ್ತಾವ? ರಾಜಸ್ಥಾನದೊಳಗಡೆ ಬರುವಂತಹ ಜೈನ್ ಟೆಂಪಲ್ಸ್ ಗಳಾಗಿದಾವ. ಇಲ್ಲಿ ನಾನು ಕೆಲವೊಂದು ಹೇಳ್ತೀನಿ. ಹೆಂಗಂತಂದ ಹೇಳಿದ್ರೆ, ಒಂದು ಟೆಂಪಲ್ ಬರುತ್ತ ವಿಮಲ್ ಅಂತಂದ ಹೇಳಿ, ವಿಮಲ್ ವಸಾಹಿ ಅಂತಂದ ಹೇಳಿ ದೇವಸ್ಥಾನ ಅಂತಂದ ಹೇಳಿ ಬರುತ್ತ. ಇದು ಯಾರಿಗೆ ಸಂಬಂಧಪಟ್ಟಿದ್ದಂತಂದ ಹೇಳಿದ್ರ ಆದಿನಾಥ. ಸೊ ಋಷಭನಾಥ ಅಥವಾ ಆದಿನಾಥ ಅಂತಂದ ಹೇಳ್ತೀವಲ್ಲ, ಜೈನ ತೀರ್ಥಂಕರ್, ಮೊದಲನೇ ಜೈನ ತೀರ್ಥಂಕರು, ಅವರಿಗೆ ಸಂಬಂಧಪಟ್ಟಂತದ್ದು. ಇದನ್ನ ಯಾರು ಕಟ್ಟಿಸ್ತಾರ ಅಂತಂದ ಹೇಳಿ, ಸೋಲಂಕಿಯ ದೊರೆಯಾದಂತಹ 1ನೇ ಭೀಮರ ಸೇನಾಧಿಪತಿ ವಿಮಲ್ ಶಾ ಕಟ್ಟಿಸ್ತಾನ. ಇದನ್ನ ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬರುತ್ತ ಲೂನಾ ವಸಾಹಿ ಅಂತಂದೇಳಿ, ಲೂನಾ ವಸಾಹಿ ದೇವಸ್ಥಾನ ಅಂತಂದೇಳಿ. ಇದನ್ನ ಯಾರು ಕಟ್ಟಿಸ್ತಾರ ಅಂತಂದ ಹೇಳಿದ್ರೆ 12ನೇ 13ನೇ ಶತಮಾನದೊಳಗಡೆ ವಾಸ್ತುಪಾಲ್ ಮತ್ತು ತೇಜ್ಪಾಲ್ ಅಂತಂದೇಳಿ. ವಾಸ್ತುಪಾಲ್ ಮತ್ತು ತೇಜ್ಪಾಲ್ ಅನ್ನೋ ಇಬ್ರು ಸಹೋದರರು. ಸೊ ಇವ್ರು ಕಟ್ಟಿಸ್ತಾರೆ. ಇದು ಯಾರಿಗ್ ಸಮರ್ಪಿತವಾಗಿತ್ತು ಅಂತಂದ ಹೇಳಿದ್ರೆ ನೇಮಿನಾಥ ಅಂತಂದ ಹೇಳಿ ಬರ್ತಾರ. ಸೊ 22ನೇ ತೀರ್ಥಂಕರು ನೇಮಿನಾಥರಿಗೆ ಸಂಬಂಧಪಟ್ಟಿದ್ದು ಲೂನಾ ವಸಾಹಿ ದೇವಸ್ಥಾನ ಅಂತಂದೇಳಿ. ಇದು ವಘೇಲಾ ದೊರೆ, ಗುಜರಾತಿನ ವಘೇಲಾ ದೊರೆಯಾದಂತಹ ವಿರ್ಧವಾಲ್, ಅವನ ಸೈನ್ಯದಲ್ಲಿ ಅಂದ್ರೆ ಸೇನಾಧಿಪತಿಗಳಾದಂತಹ ಸೊ ವಾಸ್ತುಪಾಲ ಮತ್ತು ತೇಜ್ಪಾಲ್ ಅವ್ರು ಕಟ್ಟಿಸ್ತಾರೆ. ಇಷ್ಟು ಪಾಯಿಂಟ್ಸ್ ಇವನ ಹತ್ರ ನೆನ್ಪಿಟ್ಕೊಡ್ರಿ, ಬೇಡ ಏನ್ ಬೇಡ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಶ್ರೀರಂಗಪಟ್ಟಣ ಕೋಟೆ ಎಲ್ಲಿದೆ ಅಂತಂದ ಹೇಳಿ ಕ್ವಶನ್ ಕೇಳಿದಾರ. ಎಸ್, ಶ್ರೀರಂಗಪಟ್ಟಣ ಕೋಟೆ ಎಲ್ಲೈತೆ? ನಮ್ ಕರ್ನಾಟಕದೊಳಗಡೆ ಐತೆ. ಅದು ಕೂಡ ತುಂಬಾ ಫೇಮಸ್ ಐತೆ. ಕೋಟೆಗಳಂತ ಬಂದ್ರೆ ಎಲ್ಲಾ ಫೇಮಸ್ ಇದಾವ್. ಸೊ ಇದು ಎಲ್ಲಿ ಬರುತ್ತಂದ್ರ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಬರುತ್ತ. ಇದನ್ನ ಯಾರು ಕಟ್ಟಿಸಿದಾರ ಅಂತಂದ್ರೆ ಟಿಪ್ಪು ಸುಲ್ತಾನ. ಯಾರು ಕಟ್ಟಿಸಿದಾರ ಅಂತಂದ್ರೆ ಟಿಪ್ಪು ಸುಲ್ತಾನ ಏನಂತಂದ್ರೆ ಆಳ್ವಿಕೆಯದಲ್ಲಿ ಇದು ರಾಜಧಾನಿ ಆಗಿತ್ತ. ಇದನ್ನ ನೆನ್ಪಿಟ್ಕೋಬೇಕು. ಆಮೇಲೆ ಇದ್ರ ಶ್ರೀರಂಗಪಟ್ಟಣ ಅನ್ನೋದು ಏನಂದ್ರೆ ಒಂದು ದ್ವೀಪ. ಇದು ಯಾವ ನದಿಯಿಂದ ನಿರ್ಮಿತವಾಗೈತೆ? ಕಾವೇರಿ ನದಿಯಿಂದ ನಿರ್ಮಿತವಾಗೈತೆ. ಆಮೇಲೆ ಈ ದ್ವೀಪದಲ್ಲಿ ತುಂಬಾ ಫೇಮಸ್ ಆಗಿರೋ ಒಂದು ಟೆಂಪಲ್ ಐತೆ. ಸೊ ರಂಗನಾಥ ಸ್ವಾಮಿ ಟೆಂಪಲ್ ಅಂತಂದ ಹೇಳ್ತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದ್ರಲ್ಲಿ ನೆನ್ಪಿಟ್ಕೊಡ್ರಿ, ಜಾಸ್ತಿ ಏನು ಬೇಡ. ಆಮೇಲೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಅಂತಂದ ಹೇಳಿ ಯಾರನ್ನ ಕರೀತಾರ ಅಂತಂದ ಹೇಳಿ, ದಾದಾಬಾಯಿ ನವರೋಜಿಯನ್ನ ನಾವ್ ಏನಂತ ಕರಿತೀವಿ? ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಅಂತಂದ ಹೇಳಿ. ಅವರೊಂದು ಬುಕ್ ಅನ್ನ ಬರೀತಾರ, ನಮ್ ದೇಶದಿಂದ ಬ್ರಿಟನ್ ದೇಶಕ್ಕೆ ಹೆಂಗ ಸಂಪತ್ ಹೋಯ್ತು ಅಂತಂದ ಹೇಳಿ. ದ ಪ್ರಾವರ್ಟಿ ಅನ್ಪಾವರ್ಟಿ ಅಂತಂದ ಹೇಳಿ ಬರುತ್ತಲ್ಲ, ಅದನ್ನ ನಾವು ಡ್ರೇನ್ ಆಫ್ ವೆಲ್ತ್ ಅಥವಾ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತ ಹೇಳಿ ಕರಿತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಅದೇ ತರ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಶಾಂತಿ ಮನುಷ್ಯ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಏನಂತ ಕರಿತೀವಿ ಅಂದ್ರೆ ಶಾಂತಿ ಮನುಷ್ಯ ಅಂತ ಕರಿತೀವಿ. ಆಮೇಲೆ ಇವರೊಂದು ಘೋಷಣೆಯನ್ನ ಕೊಡ್ತಾರ, ಏನಂತಂತ ಹೇಳಿದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತಂದೇಳಿ. ಇದು ತುಂಬಾ ಇಂಪಾರ್ಟೆಂಟ್. ಜೈ ಜವಾನ್ ಜೈ ಕಿಸಾನ್ ಅಂತಂದೇಳಿ ಒಂದು ಘೋಷಣೆಯನ್ನ ಕೊಡ್ತಾರ ಇವ್ರು ಪ್ರಧಾನ ಮಂತ್ರಿ ಆಗಿದ್ದಾಗ. ಆಮೇಲೆ ಇವರು ಪ್ರಧಾನ ಮಂತ್ರಿ ಆಗಿದ್ದಾಗ 1900 ನೋಡ್ರಿ ಯಾವ ಟೈಮಲ್ಲಿ, 1962 ಮತ್ತು 1965ರಲ್ಲಿ ಯುದ್ಧಗಳಾಗ್ತಾವ. ಒಂದು ಚೀನಾ ಜೊತೆಗೆ, ಇನ್ನೊಂದು ಪಾಕಿಸ್ತಾನ ಜೊತೆಗೆ. ಈ ಚೀನಾ ಜೊತೆ ಆಗುವಾಗ ಅವರೇ ಇದ್ರ ಹೆಂಗ್ ಚೆಕ್ ಮಾಡ್ರಿ. ಜವಾಹರ್ಲಾಲ್ ನೆಹರು ಇದ್ರ ಅಂತಂದೇಳಿ ಕನ್ಫರ್ಮೇಶನ್. ನೆಕ್ಸ್ಟ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಂದ ಹೇಳಿ ಬರ್ತಾರ. ಇವರು ನಮ್ಮ ಭಾರತ ದೇಶದ ಮೊದಲ ರಾಷ್ಟ್ರಪತಿ. ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಸಹಕಾರ ಚಳುವಳಿಯನ್ನ ಯಾವ ವರ್ಷದಲ್ಲಿ ಪ್ರಾರಂಭ ಮಾಡ್ಲಾಯ್ತು ಅಂತಂದ ಹೇಳಿ. ಎದಕ್ಕಾಯ್ತು, ಏನಾಯ್ತು ಅನ್ನೋದು ನೋಡ್ಕೋಬೇಕು. ಅಸಹಕಾರ ಚಳವಳಿ ಆಗೋದಕ್ಕಿಂತ ಮುಂಚೆ 1919 ಏಪ್ರಿಲ್ 13ನೇ ತಾರೀಕು ಏನಾಗತ್ತ? ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗತ್ತ. ಅದಾದ ನಂತರ ಸೊ ಅದಕ್ಕಿಂತ ಮುಂಚೆ ಒಂದು ಫ್ಯಾಕ್ಟ್ ಬರುತ್ತ. ನಾವ್ ಅದನ್ನ ಏನಂತ ಕರಿತೀವಿ? ಒಂದು ಕಾಯ್ದೆ ಅಂತಂದ ಹೇಳ್ತೀವಲ್ಲ, ರೌಲತ್ ಕಾಯ್ದೆ ಅಂತಂದ ಹೇಳಿ, ಯಾರ್ದು ಪರ್ಮಿಷನ್ ಇಲ್ದ ಅರೆಸ್ಟ್ ಮಾಡುವಂತದ್ದು. ಈ ರೀತಿಯಾಗಿ ಹಲವಾರು ಕಾನೂನುಗಳು ಬರ್ತಾವ. ಇಂಥ ಕಾನೂನುಗಳು ಬ್ರಿಟಿಷ್ ಸರ್ಕಾರದ ಅನ್ಯಾಯಗಳ ವಿರುದ್ಧ ಅಹಿಂಸಾತ್ಮಕವಾಗಿ ಪ್ರತಿಭಟನೆ ಮಾಡೋದು ಅಸಹಕಾರ ಚಳುವಳಿಯ ಒಂದು ಉದ್ದೇಶವಾಗಿತ್ತು. ಅದು 1920 ಸೆಪ್ಟೆಂಬರ್ ಮಂತ್ ಅಲ್ಲಿ ಸ್ಟಾರ್ಟ್ ಆಗತ್ತೆ. 1920 ಸೆಪ್ಟೆಂಬರ್ ಮಂತ್ ಅಲ್ಲಿ ಸ್ಟಾರ್ಟ್ ಆಗಿ ಇದನ್ನ ಎಂಡ್ ಮಾಡ್ತಾರ. ಸೊ ಇಲ್ಲಿಗೆ ಸಾಕ್ ನಿಲ್ಸೋಣ ಅಂತಂದ ಹೇಳಿ. ರೀಸನ್ ಯಾಕಂತಂದ ಹೇಳಿದ್ರ 1922 ಫೆಬ್ರವರಿ ಟೈಮ್ ಒಳಗಡೆ ಉತ್ತರ ಪ್ರದೇಶದ ಒಂದು
ಒಂದ್ ಪ್ರದೇಶದೊಳಗಡೆ ಇಲ್ಲಂದ್ರೆ ಚೌರಿ ಚೌರ ಅಂತಂದ್ ಹೇಳಿ ಈ ಪ್ರದೇಶದೊಳಗಡೆ ಏನ್ ಮಾಡ್ತಾರ ಅಂದ್ರೆ ಕ್ರಾಂತಿಕಾರಿಗಳು ಒಂದು ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿ ಅಲ್ಲಿರುವಂತಹ ಬ್ರಿಟಿಷ್ ಪೊಲೀಸರ್ಸ್ಗಳನ್ನ ಏನ್ ಮಾಡ್ತಾರ ಕೊಂದ್ ಹಾಕ್ತಾರ. ಇದನ್ನ ಗೊತ್ತಾಗಿ ಏನ್ ಮಾಡ್ತಾರೋ ಮಹಾತ್ಮ ಗಾಂಧೀಜಿಯವರು ಸೊ ಇನ್ ಬೇಡ ಅಂತಂದ್ ಹೇಳ್ಬಿಟ್ಟು ಸ್ಟಾಪ್ ಮಾಡ್ತಾರೆ ಈ ಚಳುವಳಿಯನ್ನ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಭಾರತದಲ್ಲಿ ಅತಿ ಹೆಚ್ಚು ಸೆಣಬು ಉತ್ಪಾದಿಸುವ ರಾಜ್ಯವಾಗೈತೆ ಅಂತಂದ್ ಹೇಳಿ. ನೋಡ್ರಿ, ವಿಶ್ವದಲ್ಲಿ ಅತಿ ಹೆಚ್ಚು ಸೆಣಬನ್ನ ಯಾರು ಯೂಸ್ ಮಾಡ್ತಿದಾರ ಅಂತಂದ್ ಹೇಳಿದ್ರೆ ಇವಾಗ ಭಾರತದವರು ಉತ್ಪಾದನೆ ಮಾಡ್ತಿದಾರೆ. ಮೊದಲು ಬಾಂಗ್ಲಾದೇಶ ಇತ್ತು, ಇವಾಗ ಭಾರತ ಅಂತಂದ್ ಹೇಳ್ತೀವಿ. ಈ ನಮ್ಮ ಭಾರತದೊಳಗಡೆ ಅತಿ ಹೆಚ್ಚು ಯಾರು ಅಂತಂದ್ ಹೇಳಿದ್ರೆ ಪಶ್ಚಿಮ ಬಂಗಾಳದವರು. ಪಶ್ಚಿಮ ಬಂಗಾಳ ರಾಜ್ಯ ಏನಂದ್ರೆ ಅತಿ ಹೆಚ್ಚು ಸೆಣಬನ್ನ ಯೂಸ್ ಮಾಡತ್ತೆ. ಸರ್, ಸೆಣಬು ಯೂಸ್ ಮಾಡಿ ಏನ್ ಮಾಡ್ತಾರೆ? ನಮ್ ಕಡೆ ಎಲ್ಲಾ ಕಥಾ ಆಗ್ಬೇಕಂತಂದ್ ಹೇಳಿ ಅಲ್ಲೇ ಮುರಿದ್ ಹಾಕ್ಬಿಡ್ತಾರ್ರಿ ಕಬ್ಬಿನ ಗದ್ದೆ ಒಳಗಡೆ. ಬಟ್ ಅದ್ರ ಏನಂದ್ರ ಸೆಣಬಿಂದ ಏನೇನ್ ಯೂಸ್ ಆಗತ್ತಂದ್ರ ಇಲ್ಲಿ ನೋಡ್ರಿ ನೀವು, ಈ ಎಲ್ಲಾ ಮಟೀರಿಯಲ್ಸ್ ಗಳನ್ನ, ಗೋಣಿ ಚೀಲಗಳನ್ನ ಸೆಣಬಿನಿಂದ ಏನ್ ಮಾಡ್ತಾರ ಅಂದ್ರೆ ತಯಾರು ಮಾಡ್ತಾರ. ಬಹಳ ಇಂಪಾರ್ಟೆಂಟ್ ಸೆಣಬ್. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನಂದ್ರ ನಾಗಾಲ್ಯಾಂಡ್ ಅಂತ ಕೊಟ್ಟಿದ್ದಾರೆ. ನಾಗಾಲ್ಯಾಂಡ್ ಅಂತ ಬಂದ್ರ ನಮಗ ಕ್ವಶನ್ ಏನ್ ಬರುತ್ತ, ಹಾರ್ನ್ ಬಿಲ್ ಅಂತಂದೇಳಿ, ಹಾರ್ನ್ ಬಿಲ್ ಉತ್ಸವ ನಾಗಾಲ್ಯಾಂಡ್ ಒಳಗಡೆ. ಆಮೇಲೆ ಕರ್ನಾಟಕ ಅಂದ್ರ ಕಾಫಿ ಮತ್ತು ರೇಷ್ಮೆ ಅತಿ ಹೆಚ್ಚು ಇಲ್ಲಿ ಏನಂದ್ರ ಉತ್ಪಾದನೆ ಆಗತ್ತೆ, ಕಾಫಿ ಮತ್ತು ರೇಷ್ಮೆ. ಕ್ಲಿಯರ್ ಎಲ್ರಿಗೂ? ಸೊ ರಾಜಸ್ಥಾನ್ ಅಂತಂದ್ ಹೇಳಿದ್ರೆ ತಾಮ್ರ. ರಾಜಸ್ಥಾನ್ ಅಂತಂದ್ ಹೇಳಿದ್ರೆ ತಾಮ್ರ. ಇಷ್ಟ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ಕೆಲವೊಂದು ಬರುತ್ತ ಏನಂದ್ರೆ ಕಬ್ಬು ಅಂತಂದ್ ಹೇಳಿ. ಕಬ್ಬು ಸೊ ಅತಿ ಹೆಚ್ಚು ಎಲ್ಲಿ ಉತ್ಪಾದನೆ ಮಾಡ್ತಾರ ಅಂತಂದ್ ಹೇಳಿದ್ರೆ ಯಾವ ದೇಶದೊಳಗಡೆ? ಬ್ರೆಜಿಲ್ ಅಂತಂದ್ ಹೇಳ್ತೀವಿ. ಆಮೇಲೆ ನಮ್ ಇಂಡಿಯಾ ಬರುತ್ತ ಕಬ್ಬು ಅಂತಂದ್ ಹೇಳಿದ್ರೆ. ಆಮೇಲೆ ರಾಜ್ಯ ಅಂತ ಬಂದ್ರೆ ಉತ್ತರ ಪ್ರದೇಶ ಫಸ್ಟ್, ಆಮೇಲೆ ಮಹಾರಾಷ್ಟ್ರ ಸೆಕೆಂಡ್, ಕರ್ನಾಟಕ ಏನಂದ್ರೆ ಥರ್ಡ್ ಆಗತ್ತೆ ಕಬ್ಬು ಉತ್ಪಾದನೆ, ಶುಗರ್ ಕೇನ್ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಮೆಕ್ಕೆಜೋಳ. ನೆಕ್ಸ್ಟ್ ಯಾವ್ದಂತಂದ್ ಹೇಳಿದ್ರೆ ಮೇಜ್ ಅಂತಂದ್ ಹೇಳ್ತೀವಿ, ಅಥವಾ ಮೆಕ್ಕೆಜೋಳ ಅಂತಂದ್ ಹೇಳ್ತೀವಿ. ನಮ್ ಲೋಕಲ್ದಾಗ ಗೊಂಜಾಳ ಅಂತಂದ್ ಹೇಳ್ತಿರಲ್ಲ, ಸೊ ಅದನ್ನ ನೀವೇನಂತಂದ್ ಹೇಳಿದ್ರೆ ನೋಡ್ಕೋಬೇಕು. ಅತಿ ಹೆಚ್ಚಿಲ್ಲ ಅಂತಂದ್ ಹೇಳಿದ್ರೆ ಯು ಎಸ್ ಎ ಒಳಗಡೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದವರು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾರ. ನಮ್ ಭಾರತದವ್ರು ಇಲ್ಲ ಇದ್ರೊಳಗಡೆ. ಆಮೇಲೆ ನಮ್ಮ ಇಂಡಿಯಾ ಅಂತಂದ್ ಹೇಳಿ ಬಂತು ಅಂದ್ರ, ನಮ್ ಇಂಡಿಯಾ ಅಂತಂದ್ ಹೇಳಿ ಬಂದ್ರ ಅತಿ ಹೆಚ್ಚು ಎಲ್ಲಿ ಬೆಳಿತಾರ ಅಂತಂದ್ ಹೇಳಿದ್ರೆ ಮಧ್ಯಪ್ರದೇಶದೊಳಗಡೆ. ಮೇಜ್ ಅತಿ ಹೆಚ್ಚು ಎಲ್ಲಿ ಉತ್ಪಾದನೆ ಮಾಡ್ತಾರ? ಮಧ್ಯಪ್ರದೇಶದೊಳಗಡೆ ಅತಿ ಹೆಚ್ಚು ಉತ್ಪಾದನೆಯನ್ನ ಮಾಡ್ತಾರ. ಆಮೇಲೆ ಸೆಕೆಂಡ್ ಯಾವ್ದು ಬರುತ್ತಂದ್ರೆ ಕರ್ನಾಟಕದ ಒಳಗಡೆ ಮೇಜ್ ಅಂತ ಬಂದ್ರೆ. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, ರೈಸ್. ಸೊ ರೈಸ್, ಅಕ್ಕಿಯನ್ನ ಎಲ್ಲಿ ಜಾಸ್ತಿ ಬೆಳಿತಾರ ಅಂತಂದ್ ಹೇಳಿದ್ರೆ ನಮ್ ಇಂಡಿಯಾದೊಳಗಡೆ. ಪ್ರಪಂಚದಲ್ಲಿ ಇಂಡಿಯಾದೊಳಗಡೆ ಅತಿ ಹೆಚ್ಚು ಬೆಳಿತಾರ. ನಮ್ದು ಸ್ಟೇಟ್ ಅಂತ ಬಂದ್ರ ವೆಸ್ಟ್ ಬೆಂಗಾಲ್ ಒಳಗಡೆ. ನೆಕ್ಸ್ಟ್ ಯು ಪಿ ಒಳಗಡೆ ಬರುತ್ತೆ. ಓನ್ಲಿ ಒಂದೊಂದೇ ಹೇಳ್ಬಿಡ್ತೀನಿ ನಾನು ಬೆಟ್ರ್. ರೈಸ್ ಅಂತಂದ್ ಹೇಳಿ ಬಂದ್ರ. ಆಮೇಲೆ ನೆಕ್ಸ್ಟ್ ವೀಟ್ ಅಂತಂದ್ ಹೇಳಿ ಬರುತ್ತೆ ನೋಡ್ರಿ, ಗೋಧಿ. ವೀಟ್ ಅಂತಂದ್ ಹೇಳ್ತೀವಲ್ಲ, ಇದು ಅತಿ ಹೆಚ್ಚು ಪ್ರಪಂಚದೊಳಗಡೆ ಎಲ್ಲಿ ಬೆಳೆಸ್ತಾರ ಅಂದ್ರ ಚೀನಾದೊಳಗಡೆ. ಎಲ್ಲಿ? ಚೀನಾದೊಳಗಡೆ. ಅದು ನಮ್ ಇಂಡಿಯಾದಲ್ಲಿ ಎಲ್ಲಿ ಅಂದ್ರೆ ಯು ಪಿ ಒಳಗಡೆ. ಯು ಪಿ ಒಳಗಡೆ ಇದನ್ನ ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಕಾಟನ್ ಅಂತಂದ್ ಹೇಳಿ, ಕಾಟನ್, ಹತ್ತಿ ಅತಿ ಹೆಚ್ಚು ಎಲ್ಲಿ ಬೆಳಿತಾರ ಅಂತಂದ್ ಹೇಳಿದ್ರೆ ಇಂಡಿಯಾದೊಳಗಡೆ. ಇವಾಗ ರೀಸೆಂಟ್ ಆಗಿ ಚೇಂಜ್ ಆಗೈತೆ, ಮೊದಲು ಚೀನಾ ಇತ್ತು, ಇವಾಗ ಇಂಡಿಯಾ. ಆಮೇಲೆ ನೆಕ್ಸ್ಟ್ ನಮ್ ಭಾರತ ದೇಶ ಅಂತ ಬಂದ್ರೆ ಗುಜರಾತ್ ಒಳಗಡೆ ಅತಿ ಹೆಚ್ಚು ಕಾಟನ್ ಬೆಳಿತಾರ. ಇಷ್ಟು ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ಜಾರ್ಖಂಡ್ ನ ಸಿಂಗ್ ಭೂಮ್ ಜಿಲ್ಲೆಯಲ್ಲಿರುವ ಜಾದುಗೋಡ ಅಂತಂದ್ ಹೇಳಿ, ಇದು ತುಂಬಾ ಇಂಪಾರ್ಟೆಂಟ್ ಪ್ಲೇಸ್ ಆಗತ್ತ. ಜಾದುಗೋಡ ಅಂತಂದ್ ಹೇಳಿ, ಇದು ಯಾವ್ದ್ರ ಗಣಿ ಆಗೈತಿ ಅಂತ ಕ್ವಶನ್ ಕೇಳಿದ್ರೆ. ಸೊ ಇದು ಯಾವ್ದ್ರ ಗಣಿ ಆಗೈತೆ ಅಂದ್ರೆ ಯುರೇನಿಯಂ. ಜಾರ್ಖಂಡ್ ನ ಜಾದುಗೋಡದಲ್ಲಿ 1967 ಟೈಮಲ್ಲಿ ಏನಂದ್ರ ಯುರೇನಿಯಂ ಸಿಕ್ಕೈತೆ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಇನ್ನೆರಡು ಬರ್ಕೊಡ್ರಿ. ಜಾರ್ಖಂಡ್ ನ ಝರಿಯಾ ಅಂತಂದ್ ಹೇಳಿ ಒಂದ್ ಬರುತ್ತ, ಝರಿಯಾ ಮೈನಿಂಗ್ ಏರಿಯಾ. ಆಮೇಲೆ ಇನ್ನೊಂದು ಬೊಕಾರೋ ಅಂತಂದೇಳಿ. ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಬೊಕಾರೋ. ಇಲ್ಲಿ ಐರನ್ ಅದ್ರ ಜೊತೆಗೆ ಕಲ್ಲಿದ್ದಲು, ಕೋಲು, ಇವೆರಡು ಏನಂದ್ರೆ ಜಾಸ್ತಿ ಸಿಗ್ತಾವ, ಝರಿಯಾ ಮತ್ತು ಬೊಕಾರೋ. ಜಾರ್ಖಂಡ್ ಅಂತ ಬಂದ್ರೆ ಈ ಮೂರು ಪ್ರದೇಶಗಳನ್ನ ನೀವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಪರ್ಪಸ್ ನೆನ್ಪಿಟ್ಕೋಬೇಕು. ನೋಡ್ರಿ, ಈ ಆಯ್ಕೆಗಳಲ್ಲಿ ಪಟ್ಟಿ ಮಾಡಲಾದ ಜಿಲ್ಲೆಗಳಲ್ಲಿ ಯಾವುದು ಮಧ್ಯಪ್ರದೇಶದ ಚಂಬಲ್ ವಿಭಾಗದ 3 ಜಿಲ್ಲೆಗಳಲ್ಲಿ ಒಂದಲ್ಲ ಅಂತಂದೇಳಿ. ಈ ಚಂಬಲ್ ನದಿ ಏನ್ ಹರಿಯುತ್ತಲ್ಲ, ಇಲ್ಲೇ ನೋಡ್ರಿ, ಈ ಚಂಬಲ್ ನದಿ ಏನ್ ಹರಿಯುತ್ತಲ್ಲ, ಈ ಚಂಬಲ್ ನದಿ 3 ಜಿಲ್ಲೆಗಳು ಹರಿಯುತ್ತ, ಒಂದ್ ಜಿಲ್ಲೆಯಲ್ಲಿ ಹರಿಯಂಗಿಲ್ಲ. ಅದು ಯಾವುದು ಅಂತಂದ್ ಹೇಳಿ ಕ್ವಶನ್ ನ ಕೇಳಿದ್ರೆ ಈ ಶಿವಪುರ್, ಇದ್ರಲ್ಲಿ ಹರಿಯಂಗಿಲ್ಲ. ಬಿಂಡ್, ಚಿಂದ್ವಾರ್, ಮೊರೇನಾ ಅಂತಂದ್ ಹೇಳಿ 3 ಜಿಲ್ಲೆಗಳಲ್ಲಿ ಚಂಬಲ್ ನದಿ ಹರಿಯುತ್ತ. ಮೇನ್ ಇಂಪಾರ್ಟೆಂಟ್. ನಾನು ಇವಾಗ ಹೇಳ್ತೀನಿ ನೋಡ್ರಿ, ಈ ಪ್ರದೇಶದಲ್ಲಿ ಏನಂತಂದ್ ಹೇಳಿದ್ರೆ ಯಮುನಾ ನದಿ ಹೋಗುತ್ತ, ಅದನ್ನ ನಾವು ಯಮನೋತ್ರಿ ಅಂತ ಕರಿತೀವಿ. ಏನಂತ ಕರಿತೀವಿ? ಯಮನೋತ್ರಿ. ಆಮೇಲೆ ಅಲಹಾಬಾದ್ ಒಳಗಡೆ ಹೋಗಿ ಅದು ಗಂಗಾ ನದಿಯನ್ನ ಹೋಗಿ ಸೇರುತ್ತ, ತ್ರಿವೇಣಿ ಸಂಗಮ ಅಂತಂದ್ ಹೇಳ್ತೀವಿ. ಆಮೇಲೆ ಯಮುನಾ ನದಿ ನ್ಯೂ ದೆಹಲಿ. ಸೊ ಒಂದೇನಂತಂದ್ ಹೇಳಿದ್ರೆ ನಮ್ಮ ದೇಶದ ರಾಜಧಾನಿ
ಯಾವ ನದಿ ದಡದಲ್ಲೈತೆ? ಯಮುನಾ ನದಿ ದಡದಲ್ಲೈತೆ. ಇಷ್ಟು ಪಾಯಿಂಟ್ಸ್ ಗಳು ಯಮುನಾ ನದಿ. ಈ ಯಮುನಾ ನದಿಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬಂದಿರುವಂತಹ ಒಂದು ಉಪನದಿ ಯಾವ್ದಂದ್ರೆ ಚಂಬಲ್. ಅತಿ ದೊಡ್ಡ ಉಪನದಿ ಅಂತ ಹೇಳ್ತೀವಿ ಯಮುನಾ ನದಿಗೆ. ಈ ಚಂಬಲ್ ನದಿ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಒಂದೇನಂತಂದ್ ಹೇಳಿದ್ರೆ ಬನಾಸ್ ನದಿ ಅಂತಂದ್ ಹೇಳಿ ಬರುತ್ತೆ ಎಡದಿಂದ. ಒಂದೇ ಒಂದು ನದಿ ತುಂಬಾ ದೊಡ್ಡದು. ಆಮೇಲೆ ಈ ಕಡೆ ಬಲದಿಂದ ಯಾವ ಹೋಗಿ ಸೇರ್ತಾವ ಅಂತಂದ್ರೆ ಕಾಳಿ ಸಿಂಧ್ ಅಂತಂದ್ ಹೇಳಿ ಹೋಗಿ ಸೇರುತ್ತೆ. ಒಂದ್ಯಾವ್ದು? ಕಾಳಿ ಸಿಂಧ್. ಅದಾದ ನಂತರ ಇನ್ನೊಂದೇನಂತಂದ್ ಹೇಳಿದ್ರೆ ಪರ್ವತಿ ಅಂತಂದ್ ಹೇಳ್ತೀವಿ, ಪರ್ವತಿ. ಸೊ ಇಷ್ಟ್ ನದಿಗಳು. ಆಮೇಲೆ ಇದನ್ನ ಯಾಕೆ ಇನ್ನೊಂದ್ಸರಿ ಹೇಳ್ಬೇಕು ನಾ ನಿಮ್ಗ ಅಂತಂದ್ ಹೇಳಿದ್ರೆ ಇನ್ನೊಂದ್ ಸೇರತ್ತ ಕ್ಷಿಪ್ರಾ ನದಿ ಅಂತಂದ್ ಹೇಳಿ. ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಕ್ಷಿಪ್ರಾ. ಈ ನದಿ ನಮ್ಗ್ ಗೊತ್ತಿರ್ಬೇಕು. ಸರ್ ಇದು ಕ್ಷಿಪ್ರಾ ನದಿ ಯಾವ ನದಿಯ ಉಪನದಿ ರೀ? ಚಂಬಲ್ ನದಿಯ ಉಪನದಿ. ಈ ಕ್ಷಿಪ್ರಾ ಎಲ್ಲೈತ್ರಿ? ಉಜ್ಜಯಿನಿ. ಈಗ ನೆನಪಾಗತ್ ನೋಡ್ರಿ ಎಲ್ಲಾರ್ಗು. ಉಜ್ಜಯಿನಿ ಅಂತಂದ್ ಹೇಳಿ ಒಂದ್ ಸಿಟಿ ಬರುತ್ತ. ಈ ಉಜ್ಜಯಿನಿ ಅನ್ನೋ ಸಿಟಿ ಕ್ಷಿಪ್ರಾ ನದಿ ದಡದಲ್ಲೈತೆ. ಇಲ್ಲಿ ಏನ್ ನಡೆಯುತ್ತ? ಮಹಾಕುಂಭ ಮೇಳ ನಡೆಯುತ್ತ. ಸೊ ಕ್ಷಿಪ್ರಾ ನದಿ ಮೇಲೆ ಏನಂತಂದ್ ಹೇಳಿದ್ರ ಮಹಾಕುಂಭ ಮೇಳ ನಡೆಯುತ್ತೆ. 4 ಪ್ಲೇಸ್ಗಳಲ್ಲಿ ಕ್ಷಿಪ್ರಾ ಕೂಡ ಒಂದು, ಉಜ್ಜಯಿನಿ ಕೂಡ ಒಂದು. ಸೊ ಅದಕ್ಕೋಸ್ಕರ ನಾ ನಿಮ್ಗೆ ಇದನ್ನ ಹೇಳಿದ್ದು. ಕ್ಲಿಯರ್? ಸೊ ಕ್ಷಿಪ್ರಾ ನದಿ ಯಾವ ನದಿ ಇದ್ದು? ಚಂಬಲ್ ನದಿಯ ಉಪನದಿ. ಕ್ಲಿಯರ್ ಏನ್ರಪ್ಪ? ಆಮೇಲೆ ಈ ಚಂಬಲ್ ನದಿ ಏನ್ ಪ್ರದೇಶ ಬರುತ್ತಲ್ಲ, ಈ ಪ್ರದೇಶದ ಒಳಗಡೆ ಒಂದ್ ನ್ಯಾಷನಲ್ ಪಾರ್ಕ್ ಬರುತ್ತ. ಅದನ್ನ ನಾವು ಕುನು ನ್ಯಾಷನಲ್ ಪಾರ್ಕ್ ಅಂತಂದ್ ಹೇಳ್ತೀವಿ. ಮಧ್ಯಪ್ರದೇಶ ಒಳಗಡೆ ಕುನು ನ್ಯಾಷನಲ್ ಪಾರ್ಕ್. ಸೊ ಇದೊಂದ್ ನೆನ್ಪಿಟ್ಕೊಡ್ರಿ. ಅದಾದ ನಂತರ ಚಂಬಲ್ ನದಿಗೆ ಹಲವಾರು ಆಣೆಕಟ್ಟುಗಳನ್ನ ಕಟ್ತಾರ. ಅದನ್ನ ನಮಗ್ ಕ್ವಶನ್ ಕೇಳಿದ್ರ ಒಂದ್ ಯಾವ್ದಂತಂದ್ ಹೇಳಿದ್ರೆ ಗಾಂಧಿ ಸಾಗರ್ ಅಂತಂದ್ ಹೇಳಿರ್ತೀವಿ. ಗಾಂಧಿ ಸಾಗರ್ ಆಣೆಕಟ್ಟು. ಇನ್ನೊಂದು ರಾಣಾ ಪ್ರತಾಪ್ ಸಾಗರ್ ಅಂತಂದ್ ಹೇಳಿ. ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರ ರಾಣಾ ಪ್ರತಾಪ್ ಸಾಗರ್ ಆಣೆಕಟ್ಟು. ಇನ್ನೊಂದ್ ಬರುತ್ತ ಜವಾಹರ್ ಅಂತಂದ್ ಹೇಳಿ, ಜವಾಹರ್ ಸಾಗರ್ ಆಣೆಕಟ್ಟು. ಈ 3 ಆಣೆಕಟ್ಟುಗಳು ಚಂಬಲ್ ನದಿ ಕಣಿವೆ ಯೋಜನೆ ಒಳಗಡೆ ಬರ್ತಾವ. ಕ್ಲಿಯರ್? ನೋಡ್ರಿ ಈ ಕ್ವಶನ್ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಭಾರತ ಸಂವಿಧಾನದ ವಿಧಿ 243 ಬಿ ಪ್ರಕಾರ ಪುರಸಭೆ ಸದಸ್ಯರಾಗ್ಬೇಕಂದ್ರೆ ಕನಿಷ್ಠ ವಯಸ್ಸು ಎಷ್ಟಿರ್ಬೇಕು? 21 ವರ್ಷ. ಪಂಚಾಯತಿ ಆಗಿರ್ಬೋದು ಅಥವಾ ಮುನ್ಸಿಪಾಲಿಟಿ ಆಗಿರ್ಬೋದು, ಎಲ್ಲೇ ನೀವು ಚುನಾವಣೆ ನಿಲ್ಬೇಕು ಅಂತಂದ ಹೇಳಿದ್ರೆ ಸದಸ್ಯರಾಗ್ಬೇಕಂತಂದ ಹೇಳಿದ್ರೆ ನಿಮ್ಗೆ 21 ವರ್ಷ. ಅದೇ ನಾವು ಇವಾಗ ವೈಸ್ ಪ್ರೆಸಿಡೆಂಟ್ ಆಗ್ತೀವ್ರಿ, ಪ್ರೆಸಿಡೆಂಟ್ ಆಗ್ತೀವ್ರಿ, ಗವರ್ನರ್ ಆಗ್ತೀರಿ ಅಂತಂದ ಹೇಳಿದ್ರೆ 35 ವರ್ಷ. ಲೋಕಸಭೆ ವಿಧಾನಸಭೆ ಸದಸ್ಯರಾಗ್ತೀರಿ ಅಂತಂದ ಹೇಳಿದ್ರೆ 25 ವರ್ಷ. ರಾಜ್ಯಸಭೆ ವಿಧಾನ ಪರಿಷತ್ ಆಗ್ತೀರಿ ಅಂತಂದ ಹೇಳಿದ್ರೆ 30 ವರ್ಷ. ಆಮೇಲೆ ಅದೇ ಪಂಚಾಯತಿ, ತಾಲೂಕ್ ಪಂಚಾಯತಿ ಒಳಗಡೆ ಜಿಲ್ಲಾ ಪಂಚಾಯತಿ ಅಂತಂದ ಹೇಳಿದ್ರೆ 21 ವರ್ಷ. ಕ್ಲಿಯರ್? ಆಮೇಲೆ ನೆಕ್ಸ್ಟ್ ನೋಡ್ರಿ ಏನೇನ್ ಹೆಂಗ್ ಬರುತ್ತೆ ಸ್ಟ್ರಕ್ಚರ್. ಯೂನಿಯನ್ ಗವರ್ಮೆಂಟ್ ರೀ, ಸೆಂಟ್ರಲ್ ಗವರ್ಮೆಂಟ್. ಆಮೇಲೆ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಸ್ಟೇಟ್ ಗವರ್ಮೆಂಟ್ಸ್ ಗಳು ಬರ್ತಾವ. ಸ್ಟೇಟ್ ಗವರ್ಮೆಂಟ್ ಕೆಳಗಡೆ ಲೋಕಲ್ ಗವರ್ಮೆಂಟ್. ಈ ಲೋಕಲ್ ಗವರ್ಮೆಂಟ್ ಒಳಗಡೆ ಪಂಚಾಯತಿ ಮತ್ತು ನಗರ ಪಾಲಿಕೆ ಅಂತಂದ ಹೇಳಿ 2 ಭಾಗ. ಈ ಪಂಚಾಯತಿ ಒಳಗಡೆ ಡಿಸ್ಟಿಕ್ ಪಂಚಾಯತಿ, ಇಂಟರ್ಮೀಡಿಯೇಟ್ ತಾಲೂಕ್ ಪಂಚಾಯತಿ, ಆಮೇಲೆ ವಿಲೇಜ್ ಪಂಚಾಯತಿ. ನಗರ ಪಾಲಿಕೆಗಳು ಬಂದು ಅಂದ್ರ ಮುನ್ಸಿಪಲ್ ಕಾರ್ಪೊರೇಷನ್, ಮುನ್ಸಿಪಲ್ ಕೌನ್ಸಿಲ್, ಆಮೇಲೆ ನಗರ ಪಂಚಾಯತ್ ಅಂತಂದ ಹೇಳಿ ಈ ತರ ಬರ್ತಾವ. ಸೊ ಇವುಗಳನ್ನ ನೀವು ನೆನ್ಪಿಟ್ಕೋಬೇಕು. ಕ್ಲಿಯರ್? ಆಮೇಲೆ ಪಂಚಾಯತಿಗಳಂತ ಬಂತು ಅಂದ್ರ ಒಂದು ಅಶೋಕ್ ಮೆಹ್ತಾ ಕಮಿಟಿ ಅಂತಂದ್ ಹೇಳಿ ಬರುತ್ತೆ. ಅಶೋಕ್ ಮೆಹ್ತಾ ಕಮಿಟಿ ಇವ್ರ ಏನ್ ಹೇಳ್ತಾರೆ ಅಂದ್ರೆ 2 ಹಂತದ 2 ಟೈರ್ ಇರ್ಬೇಕು ಅಂತಂದೇಳಿ. ಇನ್ನೊಂದ್ ಬರುತ್ತ ಬಲವಂತ್ ರಾಯ್ ಮೆಹ್ತಾ ಕಮಿಟಿ. ಬಲವಂತ್ ರಾಯ್ ಮೆಹ್ತಾ ಕಮಿಟಿ ಇವ್ರು ಹೇಳ್ತಾರ 3 ಹಂತದ್. ನಮ್ಗೆ ಇವಾಗ ಇದು ಜಾರಿಗೆ ಐತೆ. ಬಲವಂತ್ ರಾಯ್ ಮೆಹ್ತಾ ಅವರ ಸಮಿತಿಯ ಶಿಫಾರಸಿನ ಮೇರೆಗೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಆಮೇಲೆ ಗ್ರಾಮ ಪಂಚಾಯತಿ 3 ಹಂತದ ಪಂಚಾಯತಿಗಳು ನಮ್ಮ ದೇಶದಲ್ಲಿ ಜಾರಿಯಲ್ಲಿದ್ದಾವ. ಕ್ಲಿಯರ್? ಅದಾದ ನಂತರ ಪಂಚಾಯಿತಿಗಳಿಗೆ ಸಾಂವಿಧಾನಿಕ, ತುಂಬಾ ಇಂಪಾರ್ಟೆಂಟ್, ಸಾಂವಿಧಾನಿಕ ಸ್ಥಾನಮಾನ ಕೊಟ್ಟಂತಹ ಒಂದು ಕಮಿಟಿ ಯಾವ್ದು ಅನ್ನೋದನ್ನ ನನಗೆ ಕಮೆಂಟ್ ಮಾಡ್ಬೇಕು ನೀವು. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ನೆಕ್ಸ್ಟ್ ನೋಡ್ರಿ, ಭಾರತ ಸಂವಿಧಾನದ 42ನೇ ತಿದ್ದುಪಡಿ ಮೂಲಕ ಪ್ರಸ್ತಾವನೆ ಒಳಗಡೆ, ಪ್ರಿಯಾಂಬಲ್ ಒಳಗಡೆ ಕೆಳಗಿನ ಯಾವ ಪದವನ್ನ ಸೇರಿಸ್ತಾರ ಅಂತಂದ ಹೇಳಿ ಅದನ್ನ ಬಿಡ್ರಿ. ಮೇನ್ ಇಂಪಾರ್ಟೆಂಟ್ ಏನಂದ್ರ ಅದನ್ನ ನಾವು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. 1976 ಒಳಗಡೆ ಸೊ ಈ ತಿದ್ದುಪಡಿ ಬರುತ್ತೆ, 42ನೇ ತಿದ್ದುಪಡಿ. ಇದರಲ್ಲಿ 3 ವರ್ಡ್ಸ್ ಗಳನ್ನ ಸೇರಿಸ್ತಾರ ಪ್ರಿಯಾಂಬಲ್ಗೆ. ಯಾವ್ದು? ಸೋಸಿಯಾಲಿಸ್ಟ್ ಅಂತಂದೇಳಿ, ಕನ್ನಡದಾಗ ಬರ್ಕೊಳ್ರಿ ಸಮಾಜವಾದಿ ಅಂತಂದೇಳಿ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಬರುತ್ತ ಸೆಕ್ಯುಲರ್ ಅಂತಂದೇಳಿ, ಜಾತ್ಯತೀತ. ಆಮೇಲೆ ಇಂಟೆಗ್ರಿಟಿ ಅಂತಂದ ಹೇಳಿದ್ರೆ ಸಮಗ್ರತೆ ಅಥವಾ ಏಕತೆ ಅಂತಂದ ಹೇಳ್ತೀವಿ. ಈ 3 ವರ್ಡ್ಸ್ ಗಳನ್ನ ಪ್ರಿಯಾಂಬಲ್ ಒಳಗಡೆ 1976 42ನೇ ತಿದ್ದುಪಡಿ ಮುಖಾಂತರ ಸೇರಿಸ್ತಾರ. ಇದು ಒಂದ್ ಪಾಯಿಂಟ್. ಕ್ಲಿಯರ್ ಎಲ್ರಿಗೂ? ಆಮೇಲೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್, ಇದನ್ನ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರೆಯೋಕೆ ತುಂಬಾ ಏನಂತಂದ ಹೇಳಿದ್ರೆ ಚೇಂಜಸ್ ಗಳಾಗ್ತಾವ. ಅದಕ್ಕೋಸ್ಕರ ಫಂಡಮೆಂಟಲ್ ಡ್ಯೂಟೀಸ್ ಗಳನ್ನ ಸೇರಿಸ್ತಾರ. ಎದರಲ್ಲಿ 4 ಭಾಗ 4A ಒಳಗಡೆ ಫಂಡಮೆಂಟಲ್ ಡ್ಯೂಟೀಸ್ ಗಳನ್ನ ಸೇರಿಸ್ತಾರ. ಅದು ಆರ್ಟಿಕಲ್ 51A ಅಂಡರ್ ಒಳಗಡೆ. ಸೊ ಜಾರಿಗೆ ಬಂದಾಗ ಟೋಟಲ್ ಆಗಿ ಎಷ್ಟಿದ್ವು? 10 ಮೂಲಭೂತ ಕರ್ತವ್ಯಗಳಿದ್ವು. ಇವಾಗ ಎಷ್ಟಿದಾವ ಅಂದ್ರ 11 ಇದಾವ. ಕ್ಲಿಯರ್? 11 ಇದಾವ. ಸರ್ ಇದು ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಇದನ್ನ ಜಾರಿಗೆ ತಗೊಂಡ್ ಬರ್ತಾರ?
ಅದನ್ನ ನೀವು ಕಮೆಂಟ್ ಹಾಕ್ರಿ ನಂಗೆ. ಅದನ್ನ ನೀವೇನಂತಂದ್ ಹೇಳಿದ್ರೆ ಕಮೆಂಟ್ ಹಾಕ್ರಿ. ಈ 11ನೇದ್ ಯಾವಾಗ ಸೇರಿಸ್ತಾರಪ್ಪ ಅಂತಂದ್ ಹೇಳಿದ್ರ 2002ರಲ್ಲಿ 2002 86ನೇ ತಿದ್ದುಪಡಿ ಮುಖಾಂತರ. ಸೊ ಇವಾಗ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ, ಸೊ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸೋದು ಪೋಷಕರ ಕರ್ತವ್ಯ, ಅದೊಂದು ಮೂಲಭೂತ ಕರ್ತವ್ಯ ಅಂತಂದ್ ಹೇಳಿ ಆಡ್ ಮಾಡ್ತಾರ. ಸೊ ಇಷ್ಟ ಪಾಯಿಂಟ್ಸ್ ಗಳನ್ನ ಕ್ಲಿಯರ್ ಆಗಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ವಿದ್ಯುತ್ ರೋಧ ಅಥವಾ ಇಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ದ SI ಘಟಕ ಯಾವುದು ಅಂತ ಕೇಳಿದಾರೆ. ಇಲ್ಲಿ ನೋಡಿರ್ಬೋದು, ಇದೊಂದ್ ಏನಂತಂದ್ರೆ ನಾರ್ಮಲ್ ಆಗಿ ಒಂದು ಪೈಪ್ ಇರುತ್ತೆ. ಈ ಪೈಪ್ ಒಳಗಡೆ ಎಲ್ರು ಹೋಗ್ತಿರ್ತಾರ, ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಹೋಗ್ತಿರತ್ತ ಅಂತ ಅನ್ಕೊಡ್ರಿ. ಈ ಪೈಪ್ ಈಗ ಚಿಕ್ಕದಾಯ್ತು ಅಂತಂದ್ ಹೇಳಿದ್ರೆ ಹೋಗಕ್ ತ್ರಾಸ ಆಗತ್ತಲ್ಲ, ಸೇಮ್ ಅದೇ ತರ ಒಂದು ವೈರ್ ಒಳಗಡೆ ಏನಂತಂದ್ ಹೇಳಿದ್ರೆ, ಎಲ್ಲಾದ್ರೂ ನಾವು ರೆಸಿಸ್ಟೆನ್ಸ್ ಏನಾದ್ರೂ ಒಂದ್ ಹಾಕಿದ್ವಿ ಅಂತಂದ್ ಹೇಳಿದ್ರೆ ಅಲ್ಲಿ ನಾರ್ಮಲ್ ಆಗಿ ಹೋಗುವಂತ ಇಲೆಕ್ಟ್ರಿಕ್ ಕರೆಂಟ್ ಏನಾಗತ್ತ ಅಂತಂದ್ ಹೇಳಿದ್ರೆ ಅದಕ್ಕ ಅಡಚಣೆ ಉಂಟಾಗತ್ತ ಹೋಗಕ್. ಸೊ ಅದಕ್ಕೋಸ್ಕರ ನಾವು ಇಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಅದನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಓಮ್ ಒಳಗಡೆ ಅಳತೆ ಮಾಡ್ತೀವಿ. ಅದರಲ್ಲಿ ಓಮ್ ಒಳಗಡೆ ಅಳತೆ ಮಾಡ್ತೀವಿ. ಯಾಕಂತಂದ್ ಹೇಳಿದ್ರೆ ಅದ್ರ ಬಗ್ಗೆ ಸ್ಟಡಿ ಮಾಡಿದವ ಸೈಂಟಿಸ್ಟ್ ಯಾರಂತಂದ್ ಹೇಳಿದ್ರೆ ಸೈಮನ್ ಓಮ್ ಅಂತಂದ್ ಹೇಳ್ತೀವಿ, ಜಾರ್ಜ್ ಸೈಮನ್ ಓಮ್. ಅದಕ್ಕೋಸ್ಕರ ಆಮೇಲೆ ಅವನೊಂದ್ ಏನ್ ಮಾಡ್ತಾನಂದ್ರ ಒಂದು ಫಾರ್ಮುಲಾವನ್ನ ಕೊಡ್ತಾನ, V=IR ಅಂತಂದ್ ಹೇಳಿ. V=IR. ವಿ ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್, ಆಮೇಲೆ ಐ ಅಂತಂದ್ ಹೇಳಿದ್ರೆ ಕರೆಂಟ್, ಆರ್ ಅಂತಂದ್ ಹೇಳಿದ್ರೆ ರೆಸಿಸ್ಟೆನ್ಸ್. ಇಷ್ಟ ಪಾಯಿಂಟ್ಸ್ ಗಳು ಜಾಸ್ತಿ ಬೇಡ ಇದ್ರಲ್ಲಿ. ಎಸ್ ನೋಡ್ರಿ, ಕಾಮಾಖ್ಯ ದೇವಾಲಯವು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರ, ಯಾವ ರಾಜ್ಯದಲ್ಲಿ? ಅಸ್ಸಾಂ ರಾಜ್ಯದಲ್ಲಿ ಐತೆ. ಇದು ತುಂಬಾ ಇಂಪಾರ್ಟೆಂಟ್. ಕಾಮಾಖ್ಯ ದೇವಾಲಯ ಬಾಳ ಸರಿ ಕ್ವಶನ್ಸ್ ಗಳನ್ನ ಕೇಳಿದಾರೆ. ಇಲ್ಲೊಂದು ಫೆಸ್ಟಿವಲ್ ನಡೆಯುತ್ತ, ಅದನ್ನ ಏನಂತ ಕರೀತಾರ ಅಂದ್ರೆ ಅಂಬುಬಾಚಿ ಫೆಸ್ಟಿವಲ್ ಅಂತ ಕರೀತಾರೆ. ಏನಂತ ಕರೀತಾರ? ಅಂಬುಬಾಚಿ ಫೆಸ್ಟಿವಲ್ ಅಂತಂದ್ ಹೇಳಿ ಕರೀತಾರೆ. ಇಷ್ಟ ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ನೆನ್ಪಿಟ್ಕೊಡ್ರಿ. ಈ ಟೆಂಪಲ್ ಅಂತ ಬಂತು ಅಂತಂದ್ ಹೇಳಿದ್ರೆ, ಅಸ್ಸಾಂ ಅಂತ ಬಂದ್ರೆ ನೀವು ಬ್ರಹ್ಮಪುತ್ರ ನದಿಯನ್ನ ಏನಂತ ಕರೀತಾರ ಇಲ್ಲಿ? ಯಮುನಾ ಅಂತ ಕರೀತಾರ. ಅದೊಂದು ದ್ವೀಪವನ್ನ ಇದು ಮಾಡೈತೆ, ನಿರ್ಮಾಣ ಮಾಡೈತೆ. ಅದು ಮಜುಲಿ ದ್ವೀಪ ಅಂತಂದ್ ಹೇಳ್ತೀವಿ. ಅದ್ರ ಜೊತೆಗೆ ಇಲ್ಲಿ ಬಿಹು ಡ್ಯಾನ್ಸ್ ಅಥವಾ ಬಿಹು ಫೆಸ್ಟಿವಲ್ ಬರುತ್ತೆ. ಅದರಲ್ಲಿ 3 ಟೈಪ್ಸ್ ಮಾಡ್ತಾರ. ಅದ್ರ ಇವಾಗ ಬೇಡ. ಇಷ್ಟು ಪಾಯಿಂಟ್ಸ್ ಗಳು. ಅದಾದ ನಂತರ ಒಂದ್ ಕ್ಯೂರಿಯಾಸಿಟಿ ಏನಂದ್ರೆ, ಈ ಟೆಂಪಲ್ ಅನ್ನ ಯಾರು ಕಟ್ಸಿದ್ರು ಅಂತಂದೇಳಿ. ಅದೇನ್ ನಮ್ಗೆ ಎಕ್ಸಾಮ್ಗೂ ಬರಂಗಿಲ್ಲ. ಇದು ಏನಂತಂದ್ ಹೇಳಿದ್ರೆ, ಮೊದಲು ದಂತಕಥೆ ಪುರಾಣಗಳ ಪ್ರಕಾರ ಕಾಮದೇವ ಅಂತಂದೇಳಿ. ಸೊ ಕಾಮದೇವ ಏನಂತಂದ್ ಹೇಳಿದ್ರ, ಸೊ ಶಾಪಗ್ರಸ್ತನಾಗಿರ್ತಾನ. ಅವ್ನ್ ರಿಟರ್ನ್ ಏನಂತಂದ್ರೆ ತನ್ನ ಸೌಂದರ್ಯ ಮತ್ತು ರೂಪವನ್ನ ಮರಳಿ ಪಡೆದಿದ್ದಕ್ಕೆ ಸೊ ಈ ಪ್ರದೇಶದಲ್ಲಿ ಏನ್ ಮಾಡ್ತಾರಂತಂದ್ ಹೇಳಿದ್ರೆ, ವಿಷ್ಣುಕರ್ಮ, ವಾಸ್ತುಶಿಲ್ಪಿ ವಿಷ್ಣುಕರ್ಮ ಇರ್ತಾರಲ್ಲ, ಅವ್ರ ಸಹಾಯದಿಂದ ಈ ಕಟ್ಟಡವನ್ನ ಕಟ್ಟಿಸ್ತಾರೆ. ಇದು ಹಿಂದಿನ ಕಾಲದಲ್ಲಿ. ಅದಾದ ನಂತರ ಇನ್ನೊಂದ್ ಪುರಾಣ ಏನ್ ಹೇಳುತ್ತೆ ಅಂತಂದ್ ಹೇಳಿದ್ರೆ, ರಾಕ್ಷಸರ ರಾಜನಾದಂತಹ ನರಕಾಸುರ ಕಟ್ಟಿಸ್ತಾನ ಅಂತಂದೇಳಿ. ನರಕಾಸುರ. ಸೊ ಅವನೇನಪ್ಪಾ ಅಂತಂದ್ ಹೇಳಿದ್ರೆ ಕಟ್ಟಿಸ್ತಾರ ಅಂತಂದ್ರೆ, ಯಾಕಂದ್ರೆ ಇದು ಇಲ್ಲಿ ಮ್ಯಾಜಿಕ್ ಬಾಳ್ ನಡೆಯುತ್ತೆ. ಬ್ಲಾಕ್ ಮ್ಯಾಜಿಕ್ ತರ ತಾಂತ್ರಿಕತೆ ಜಾಸ್ತಿ ನಡೆಯುತ್ತೆ ಈ ಟೆಂಪಲ್ ಒಳಗಡೆ. ಸೊ ಅದಕ್ಕೋಸ್ಕರ. ಅದಾದ ನಂತರ ನೆಕ್ಸ್ಟ್ ಇತಿಹಾಸದ ಪ್ರಕಾರ ಬಂತು ಅಂತಂದ್ ಹೇಳಿದ್ರೆ, 7ರಿಂದ 9ನೇ ಶತಮಾನದಲ್ಲಿ ಮ್ಲೇಚ್ಛ ಅಂತಂದ್ ಹೇಳ್ತೀವಿ. ಮ್ಲೇಚ್ಛ ರಾಶಿದವರು, ಮ್ಲೇಚ್ಛ ರಾಜವಂಶದವ್ರು ಏನಂತಂದ್ ಹೇಳಿದ್ರೆ ಇದನ್ನ ಕಟ್ಸಿದಾರ ಅಂತಂದ್ ಹೇಳ್ತಾರ. ಆಮೇಲೆ ನೆಕ್ಸ್ಟ್ 10ನೇ 11ನೇ ಶತಮಾನದಲ್ಲಿ ಪಾಲ ವಂಶದವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಈ ದೇವಾಲಯಕ್ಕ ಅಂದ್ರ ಕಟ್ಟಿಸಿದಾರ, ಆಮೇಲೆ ಚೇಂಜಸ್ ಮಾಡಿದಾರ ಅಂತಂದ್ ಹೇಳಿ. ಅದ್ರ ಜೊತೆಗೆ ಇನ್ನೊಂದ್ ಬರುತ್ತ, ಕೋಚ ರಾಜವಂಶದವ್ರು ಬರ್ತಾರ, ರಾಜಾ ವಿಶ್ವಸಿಂಗ್ ಅಂತಂದೇಳಿ ಅವ್ರು ಕಟ್ಸಿದಾರ ಅಂತಂದ್ ಹೇಳಿ. ಸೊ ತುಂಬಾ ಏನಂತಂದ್ರೆ ಪುರಾವೆಗಳು ಬರ್ತಾವ. ಯಾಕಂತಂದ್ ಹೇಳಿದ್ರೆ ಈ ಪ್ರದೇಶವನ್ನ, ಈ ದೇವಾಲಯವನ್ನ ಹಲವಾರು ಸಾರಿ ದಾಳಿ ಮಾಡಿ ಧ್ವಂಸಗೊಳಿಸಿರ್ತಾರ. ಸೊ ಆಯಾ ರಾಜರು ಏನ್ ಮಾಡ್ತಾರ ಅಂದ್ರೆ ಮರು ನಿರ್ಮಾಣವನ್ನ ಮಾಡ್ತಾರ. ಮ್ಲೇಚ್ಛ ರಾಜವಂಶ, ಪಾಲ ರಾಜವಂಶ, ಕೋಚ ರಾಜವಂಶ, ಆಮೇಲೆ ಅಹೋಮ್ ರಾಜವಂಶದವರು 17ನೇ ಶತಮಾನದಲ್ಲಿ ರೀಸೆಂಟ್ ಆಗಿ ಕಡ್ದವ್ರು ಅಹೋಮ್ ರಾಜವಂಶದವ್ರು ಅಂತಂದ್ ಹೇಳ್ತೀವಿ. ಇಲ್ಲಿ ನೋಡ್ರಿ, ತರ್ನೇತರ್ ಮೇಳ ಅಂತಂದ್ ಹೇಳಿ ಪ್ರತಿ ವರ್ಷ ಯಾವ ರಾಜ್ಯದಲ್ಲಿ ನಡೆಸ್ತಾರ ಅಂತಂದ್ ಹೇಳಿ. ಯಾವ ರಾಜ್ಯದಲ್ಲಿ ಅಂತಂದ್ ಹೇಳಿದ್ರೆ ಗುಜರಾತ್. ಯಾಕಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಇದೊಂದು ಪ್ರಸಿದ್ಧ ಜಾನಪದ ಮೇಳ ಅಂತಂದ್ ಹೇಳ್ತೀವಿ. ಮಹಾಭಾರತದೊಳಗಡೆ ದ್ರೌಪದಿಯ ಸ್ವಯಂವರ ನಡೆದಂತಹ ಸ್ಥಳ ಅಂತಂದ್ ಹೇಳ್ತೀವಿ ಇದನ್ನ. ಸೊ ಮಹಾಭಾರತದೊಳಗಡೆ ದ್ರೌಪದಿಯ ಸ್ವಯಂವರ ನಡೆದಂತಹ ಸ್ಥಳ ಅಂತಂದ್ ಹೇಳಿ ನಂಬಿಕೆಯಿಂದ ಪ್ರತಿ ವರ್ಷ ಈ ಮೇಳವನ್ನ ನಡೆಸ್ತಾರ. ಇದ್ರಲ್ಲಿ ರಾಸ್ ಮತ್ತು ಗರ್ಭಾ ಅಂತಂದ್ ಹೇಳಿ 2 ನೃತ್ಯಗಳನ್ನ ಮಾಡ್ತಾರ. ಇಷ್ಟು ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ನೆನ್ಪಿಟ್ಕೊಂಡ್ರೆ ಅದು ಗುಜರಾತ್ ಒಳಗಡೆ. ತೆಲಂಗಾಣ ಅಂತ ಬಂದ್ರೆ ನಿಮ್ಗೆ ಬೋನಾಲು ಹಬ್ಬ ತುಂಬಾ ಇಂಪಾರ್ಟೆಂಟ್. ಬೋನಾಲು ಹಬ್ಬದ ಬಗ್ಗೆ ಕೇಳ್ತಾರ. ಆಮೇಲೆ ಮಧ್ಯಪ್ರದೇಶದ ಖುಜುರಾಹೋ ಟೆಂಪಲ್ಸ್ ಗಳು ತುಂಬಾ ಇಂಪಾರ್ಟೆಂಟ್. ಖುಜುರಾಹೋ ಟೆಂಪಲ್ಸ್ ಗಳು. ಆಮೇಲೆ ಮಧ್ಯಪ್ರದೇಶ ಏನಂತಂದ್ರೆ ಅತಿ ಹೆಚ್ಚು ಬುಡಕಟ್ಟು ಜನಾಂಗವನ್ನ ಹೊಂದಿರೋದು, ಆಮೇಲೆ ಅತಿ ಹೆಚ್ಚು ನ್ಯಾಷನಲ್ ಪಾರ್ಕ್ಸ್ ಗಳನ್ನ ಹೊಂದಿರೋದು, ಆಮೇಲೆ ಅತಿ ಹೆಚ್ಚು ಹುಲಿಗಳ ಸಂಖ್ಯೆಯನ್ನ ಹೊಂದಿರುವ ರಾಜ್ಯ ಯಾವ್ದಂದ್ರ
ಮಧ್ಯಪ್ರದೇಶ. ನೆಕ್ಸ್ಟ್ ನೋಡ್ರಿ, ದಕ್ಷಿಣ ಆಫ್ರಿಕಾದಲ್ಲಿ ಆಂಬ್ಯುಲೆನ್ಸ್ ಸೇವೆಗಳಿಗೆ ನೀಡಿದ ಕೊಡುಗೆಗಾಗಿ 1915ರಲ್ಲಿ ಲಾರ್ಡ್ ಹಾರ್ಡಿಂಜ್ ಅವರಿಂದ ಕೈಸರ್ ಇ ಹಿಂದ್ ಪ್ರಶಸ್ತಿಯನ್ನ ಯಾರು ತಗೋತಾರಂತಂದ್ ಹೇಳಿದ್ರ ಮಹಾತ್ಮ ಗಾಂಧೀಜಿ ಅವರು. ಮಹಾತ್ಮ ಗಾಂಧೀಜಿ ಅವ್ರ ಏನಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಸೇವೆಯನ್ನ ಮಾಡ್ತಾರ, ಆಮೇಲೆ ಅಲ್ಲಿ ಆಂಬ್ಯುಲೆನ್ಸ್ ಸೇವೆಯನ್ನ ಸ್ಟಾರ್ಟ್ ಮಾಡ್ತಾರ. ಅದಕ್ಕೋಸ್ಕರ ಇವ್ರಿಗೆ ಕೈಸರ್ ಇ ಹಿಂದ್ ಪ್ರಶಸ್ತಿ ಬರುತ್ತೆ. ಯಾರಿಂದ? ಲಾರ್ಡ್ ಹಾರ್ಡಿಂಜ್ ಇಂದ. ಅವಾಗ ಗವರ್ನರ್ ಇರ್ತಾರಲ್ಲ 1915. ಆಮೇಲೆ ಇದ ನೆನ್ಪಿಟ್ಕೊಡ್ರಿ, 1915 ಜನವರಿ 9ನೇ ತಾರೀಕು ದಕ್ಷಿಣ ಆಫ್ರಿಕಾದಿಂದ ನಮ್ಮ ಭಾರತ ದೇಶಕ್ಕೆ ಬಂದಿರೋದ್ರಿಂದ ಇಲ್ಲ ಏನಂತ ಆಚರಣೆ ಮಾಡ್ತೀವಿ? ಭಾರತೀಯ ಪ್ರವಾಸಿ ದಿನ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ಸೇಮ್ ಇದೇ ಪ್ರಶಸ್ತಿಯನ್ನ ಹಿಂದಿರುಗಿಸ್ತಾರ. ನನಗ್ ಬೇಡ ನಿಮ್ ಪ್ರಶಸ್ತಿ, ನೀವು ತಗೊಂಡ್ಬಿಡ್ರಿ ಅಂತಂದೇಳಿ. ಯಾಕ? 1919 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನ ಪ್ರತಿಭಟಿಸಿ ಈ ಪದಕವನ್ನ ಮತ್ತೆ ರಿಟರ್ನ್ ಕೊಡ್ತಾರ, ಕೈಸರ್ ಇ ಹಿಂದ್ ಪ್ರಶಸ್ತಿಯನ್ನ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಅದಾದ ನಂತರ ಬಾಲ್ ಗಂಗಾಧರ್ ತಿಲಕರನ್ನ ನಾವು ಏನಂತ ಕರಿತೀವಿ? ಲೋಕಮಾನ್ಯ ಅಂತ ಕರಿತೀವಿ. ಆಮೇಲೆ ಸುಭಾಷ್ ಚಂದ್ರ ಬೋಸ್ರನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ನೇತಾಜಿ ಅಂತಂದ್ ಹೇಳಿ ಕರಿತೀವಿ. ಆಮೇಲೆ ಇನ್ನೊಂದು ಆಜಾದ್ ಹಿಂದ್ ಫೌಜ್, ತುಂಬಾ ಇಂಪಾರ್ಟೆಂಟ್. ಆಜಾದ್ ಹಿಂದ್ ಫೌಜ್ ಅನ್ನ ಏನಪ್ಪಾ ಅಂತಂದ್ರ ನಿರ್ಮಾಣ ಮಾಡ್ತಾರ, ಸ್ಥಾಪನೆ ಮಾಡ್ತಾರ. ಆಮೇಲೆ ಮೊಹಮ್ಮದ್ ಇಕ್ಬಾಲ್ ಅಂತಂದೇಳಿ ಎಲ್ಲೋ ಕೇಳ್ದಂಗಿಲ್ಲ ಹೆಸರು. ಮೊಹಮ್ಮದ್ ಇಕ್ಬಾಲ್ ಇವ್ರು ಎದಕ್ ಫೇಮಸ್ ಅಂತಂದ್ ಹೇಳಿದ್ರೆ ಒಂದು ಸಾಂಗ್ ಅನ್ನ ಬರೀತಾರ ನೋಡ್ರಿ, ಸಾರೆ ಜಹಾ ಸೆ ಅಚ್ಚ. ಆ ಸಾಂಗ್ ಅನ್ನ ಬರೆದವ್ರು ಯಾರಂತಂದ್ರ ಮೊಹಮ್ಮದ್ ಇಕ್ಬಾಲ್. ಎಸ್, ಅದು ಸಾಂಗ್ ಬಾಳ್ ಇಂಪಾರ್ಟೆಂಟ್ ಐತೆ. ಸಾರೆ ಜಹಾ ಸೆ ಅಚ್ಚ ಹಿಂದೂ ಸೀತಾ ಹಮಾರ ಅಂತಂದೇಳಿ. ಅದೇನ್ ನೋಡ್ರಿ, ನನಗೂ ಗೊತ್ತಿಲ್ಲ ಅಷ್ಟೊಂದು ಕಂಪ್ಲೀಟ್ ಸಾಂಗ್. ನೆಕ್ಸ್ಟ್ ನೋಡ್ರಿ, ಕ್ರಿಸ್ತ ಶಕ 618ರಲ್ಲಿ ಹರ್ಷವರ್ಧನನನ್ನ ಸೋಲಿಸಿದಂತಹ ದೊರೆ ಯಾರು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಎಸ್, ನಿಮ್ಗೆ ಗೊತ್ತೈತಲ್ಲ, ಹರ್ಷವರ್ಧನನ್ನ ಉತ್ತರ ಭಾರತದಲ್ಲಿ ಏನಂತ ಕರಿತಾ ಇದ್ರು? ಉತ್ತರ ಪತೇಶ್ವರ ಅಂತಂದ್ ಹೇಳಿ ಕರಿತಾ ಇದ್ರು. ದಕ್ಷಿಣ ಭಾರತದಲ್ಲಿ ಎರಡನೇ ಪುಲಿಕೇಶಿಯನ್ನ ದಕ್ಷಿಣ ಪತೇಶ್ವರ. ಇವರಿಬ್ಬರ ನಡುವೆ ನರ್ಮದಾ ನದಿ ಕಾಳಗ ಉಂಟಾಗತ್ತೆ. ಈ ಕಾಳಗದಲ್ಲಿ ಹರ್ಷವರ್ಧನ ಸೋತೋಗಿ ಇಡೀ ಭಾರತ ದೇಶಕ್ಕೆ ಒಂದು ಬಿರುದನ್ನ ತಗೊಂತಾರ, ಎರಡನೇ ಪುಲಿಕೇಶಿ ಪರಮೇಶ್ವರ ಅಂತಂದೇಳಿ. ಏನಂತಂದೇಳಿ? ಪರಮೇಶ್ವರ. ಇದನ್ನ ಏನಂತಂದ ಹೇಳಿದ್ರೆ ಐಹೊಳೆ ಶಾಸನ ಹೇಳುತ್ತ. ಈ ಐಹೊಳೆ ಶಾಸನ ಎಲ್ಲಿ ಕಂಡು ಬರುತ್ತಂದ್ರ ಮೂಗುತಿ ದೇವಾಲಯದೊಳಗಡೆ. ಎಲ್ಲಿ? ಮೂಗುತಿ ದೇವಾಲಯದಲ್ಲಿ ಐಹೊಳೆ ಶಾಸನ ಇವಾಗೂ ಕೂಡ ಐತೆ. ಇದನ್ನ ಯಾರ್ ಕೆತ್ತಿಸ್ತಾರ ಅಂತಂದ ಹೇಳಿದ್ರ ರವಿ ಕೀರ್ತಿ ಅಂತಂದೇಳಿ. ಯಾರ್ ಕೆತ್ತಿಸ್ತಾರ? ರವಿ ಕೀರ್ತಿ ಅನ್ನೋನು ಕೆತ್ತಿಸ್ತಾನ. ಕ್ಲಿಯರ್? ಇಷ್ಟ ಪಾಯಿಂಟ್ಸ್ ಗಳನ್ನ ನೀವೇನಂದ್ರ ನೆನ್ಪಿಟ್ಕೋಬೇಕು. ಆಮೇಲೆ 1ನೇ ಚಂದ್ರಗುಪ್ತ ಯಾರು? 1ನೇ ಚಂದ್ರಗುಪ್ತ ಏನಂತಂದ ಹೇಳಿದ್ರೆ ಮಹಾರಾಜಾದಿರಾಜ ಅಂತಂದ್ ಹೇಳಿ ಬಿರುದಿರುತ್ತ. ಗುಪ್ತ ಸಾಮ್ರಾಜ್ಯದಲ್ಲಿ ಬರ್ತಾನ. 1ನೇ ಚಂದ್ರಗುಪ್ತ ಮತ್ತು ಕುಮಾರದೇವಿಯ ಮಗನ ಯಾರಂತಂದ ಹೇಳಿದ್ರೆ ವೀರಾದಿವೀರ, ಶೂರಾದಿಶೂರ, 100 ಕದನಗಳ ಸರ್ದಾರ ಸಮುದ್ರಗುಪ್ತ ಅಂತಂದ್ ಹೇಳ್ತೀವಿ. ಆಮೇಲೆ ಇವ್ರ ಕಾಲದಲ್ಲಿ 320ರಲ್ಲಿ ಗುಪ್ತ ಶಕೆ ಸ್ಟಾರ್ಟ್ ಆಗುತ್ತೆ. 1ನೇ ಚಂದ್ರಗುಪ್ತ ಅವನು. ಆಮೇಲೆ ನೆಕ್ಸ್ಟ್ ಪುಷ್ಯಮಿತ್ರ ಶುಂಗ, ಶುಂಗ ಡೈನಸ್ಟಿಯನ್ನ, ಶುಂಗ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂತವನು ಪುಷ್ಯಮಿತ್ರ ಶೃಂಗ. ಅದನ್ನ ನೀವೇನಂತಂದ್ರೆ ನೆನ್ಪಿಟ್ಕೋಬೇಕು. ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆಯಾದಂತಹ ಬೃಹತ್ರತನನ್ನ ಕೊಂದು ಪುಷ್ಯಮಿತ್ರ ಶೃಂಗ ಶೃಂಗ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ. ಅದಾದ ನಂತರ ಅಲೆಕ್ಸಾಂಡರ್, ಯಾರು? ಒಬ್ಬ ಗ್ರೀಕ್ ದೊರೆ. ಇಲ್ಲೇನಂತಂದ ಹೇಳಿದ್ರೆ ಇಡೀ ಪ್ರಪಂಚ ಆಳಕ್ ಬರ್ತಾನ. ಪೋರಸ್ ಜೊತೆ ಒಂದು ಯುದ್ಧವನ್ನ ಮಾಡ್ತಾನ, ಹೈಡಾಸ್ಪಸ್ ಅಂತಂದೇಳಿ. ರಿಟರ್ನ್ ಹೋಗ್ತಾನ ಅಷ್ಟೇ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಆಫ್ರಿಕಾದ ಕಡೆ ಈಜಿಪ್ಟ್ ಮತ್ತು ಸುಡಾನ್ ಹಾಗೂ ಏಷ್ಯಾದ ಕಡೆ ಸೌದಿ ಅರೇಬಿಯಾದ ದೇಶಗಳಿದ್ದು, ಏಷ್ಯಾ ಮತ್ತು ಆಫ್ರಿಕಾವನ್ನ ಪ್ರತ್ಯೇಕಿಸುವ ಸಮುದ್ರ ಯಾವುದು ಅಂತಂದೇಳಿ. ಈ ಕಡೆ ಎಲ್ಲ ನೋಡ್ರಿ, ಇದು ಈಜಿಪ್ಟ್, ಸುಡಾನು, ಎರಿತ್ರಿಯಾ. ಈ ಕಡೆ ಸೌದಿ ಅರೇಬಿಯಾ. ಈ ಕಡೆ ಸೈಡ್ ನೋಡ್ರಿ ಜೋರ್ಡಾನ್ ಅಂತಂದೈತೆ, ಜೋರ್ಡಾನು. ಇವುಗಳನ್ನೆಲ್ಲ ಸಪರೇಟ್ ಮಾಡುವಂತಹ ಒಂದು ಸಮುದ್ರ ಯಾವುದು ಅಂತಂದ್ ಹೇಳಿ. ಎಲ್ರಿಗೂ ಕಾಣಿಸಾಯ್ತಲ್ಲ, ರೆಡ್ ಸಿ ಅಂತಂದ್ ಹೇಳ್ತೀವಿ, ಕೆಂಪು ಸಮುದ್ರ ಅಂತಂದ್ ಹೇಳ್ತೀವಿ. ಇದೇ ಕೆಂಪು ಸಮುದ್ರದ ಮುಂದೆ ಹೋಯ್ತು ಅಂದ್ರೆ ಈ ಪ್ರದೇಶದಲ್ಲಿ ಏನ್ ಮಾರ್ಕ್ ಮಾಡತ್ತಲ್ಲ, ಇದೇನಂತಂದ್ ಹೇಳಿದ್ರೆ ಸುಯೇಜ್ ಕಾಲುವೆ ಅಂತಂದ್ ಹೇಳ್ತೀವಿ. ಇದನ್ನ ಏನಂತ ಹೇಳ್ತೀವಿ? ಸುಯೇಜ್ ಕಾಲುವೆ. ಈ ಸುಯೇಜ್ ಕಾಲುವೆ ಯಾವ 2 ಸಮುದ್ರಗಳನ್ನ ಕನೆಕ್ಟ್ ಮಾಡತ್ತ? ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರವನ್ನ ಕನೆಕ್ಟ್ ಮಾಡತ್ತೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಉಳಿದಿರೋ ಥಿಂಗ್ಸ್ ಗಳನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಜೈ ಹಿಂದ್.